ಮತ್ತೆಲ್ಲ ಸುತ್ತಮುತ್ತಲು ನಮಸ್ಕಾರ, ನನ್ನ ಹೊಸ ವ್ಲಾಗಿಗೆ ಸ್ವಾಗತ. ಸೊ ಇವತ್ತು ನನ್ನ ದಿನ ಶುರು ಆಗ್ತಿದೆ. ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಏನು ಮೋಡ, ಏನು ಆಕಾಶ. ಬಿಸಿಲು ಜಾಸ್ತಿ ಇದ್ರೂ ಕೂಡ ನನಗೆ ಈ ಥರ ಇದ್ರೆ ನಾನು ಎಷ್ಟೊತ್ತು ಬೇಕಾದರೂ ಇಲ್ಲೇ ಇದ್ಬಿಡ್ತೀನಿ. ಸೊ ಇವತ್ತು ಆ್ಯಕ್ಚುಲಿ ಸೋಮವಾರ ಇರೋದ್ರಿಂದ ನಾನು ಉಪವಾಸ ಮಾಡ್ತಾ ಇದ್ದೀನಿ. ಸೊ ಅಷ್ಟರಲ್ಲಿ ಗೊತ್ತು ನಿಮಗೆ. ಸೊ ಇವತ್ತು ಕಂಪ್ಲೀಟ್ ಏನು ಊಟ ಮಾಡ್ದಲ್ಲಿ ಉಪವಾಸ ಮಾಡಿ ಇವತ್ತು ಆ್ಯಕ್ಚುಲಿ ಸ್ನಾನ ಮಾಡ್ಕೊಂಡು ನಾನೇ ಪಟ್ಟೆ ಕೂತಿದ್ದೀನಿ. ಸೊ ಇವತ್ತು ನೋಡೋಣ. ಇವತ್ತಿಗೆ ಇಷ್ಟು ಆ್ಯಕ್ಚುಲಿ 2-3 ವಾರ ಆಗಿದ್ರು ನಾನು ಕೂಡ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ. ಪ್ರತಿ ವಾರ ಆ್ಯಕ್ಚುಲಿ ಉಪವಾಸ ಮಾಡಿ ಹೋಗ್ತಿದ್ದೆ. ಬಟ್ ಪಟ್ಟಿರೋದ್ರಿಂದ ಸ್ನಾನ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದರಿಂದ ಹೋಗೋಕ್ಕಾಗ್ತಿರ್ಲಿಲ್ಲ. ಬಟ್ ಎಸ್, ಇವತ್ತು ಉಪವಾಸ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೋದು. ಸೊ ಸ್ನಾನ ಮಾಡ್ಕೊಂಡ್ಬಂದು ರೆಡಿ ಆಗಿದ್ದೀನಿ. ಈಗ ಪಟ್ಟು ತೆಗಿಯೋ ಟೈಮು. ಭಯ ಆಗ್ತಿದೆ ಆ್ಯಕ್ಚುಲಿ. ಬಟ್ ಆ್ಯಕ್ಚುಲಿ ನಾನು ಒಂದ್ಸಲ ತೆಗಿಯೋಕ್ಕೆ ಟ್ರೈ ಮಾಡಿದೆ, ತುಂಬ ಅಂಟ್ಕೊಂಡ್ಬಿಟ್ಟಿದೆ ಅದು. ಸೊ ಈಗ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿದೆ. ಸಿಕ್ಕಾಪಟ್ಟೆ ಅಂಟ್ಕೊಂಡ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಪೇನ್ ಆಗ್ತಿದೆ. ಸೊ ಗೈಸ್, ಕೊನೆಗೆ ಪಟ್ಟು ತೆಗ್ದಿದ್ದೀನಿ. ಸೊ ಕಂಪ್ಲೀಟ್ ಪಟ್ಟು ತೆಗೆದೆ. ಪೂರ್ತಿ ಹಚ್ಚು ಹೊಡೆದ್ಬಿಡ್ತಿದೆ ಅದು ಎಲ್ಲ ಪೂರ್ತಿ ಬೆನ್ನು. ಸೊ ಈಗ ಸ್ವಲ್ಪ ನೋವಿದೆ. ವಾಕ್ ಮಾಡ್ಬೇಕಾದ್ರೆ ಸ್ವಲ್ಪ ಈಗ ಸಡನ್ನಾಗಿ ಕೂತ್ಕೋಬೇಕಾದ್ರೆ ನೋವಾಗುತ್ತೆ. ಬಟ್ ಐ ಥಿಂಕ್ ಸೋ ಫಾರ್ ಪರವಾಗಿಲ್ಲ. ಮೊದಲು ಪೇನ್ ನೋಡ್ಸ್ಕೊಂಡ್ರೆ ಈಗ ಸ್ವಲ್ಪ ಪರವಾಗಿಲ್ಲ. ಸೊ ಇನ್ನೂ 20 ಡೇಸ್ವರೆಗೂ ಪೇನ್ ಹಂಗೆ ಇರುತ್ತೆ. ಸೊ ನಿಧಾನಕ್ಕೆ ಸ್ವಲ್ಪ ರಾತ್ರಿ ಹೊತ್ತು ಎಣ್ಣೆ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಂಡು ಬೆಳಗ್ಗೆ ಬಿಸಿನೀರು ಸ್ನಾನ ಮಾಡ್ತಾ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೋಪ್ಸ್ ಅಂದ್ರೂ. ಸೊ ಇವತ್ತು ಆ್ಯಕ್ಚುಲಿ ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತಿದೆ ಅದ್ರಲ್ಲಿ ಬೇರೆ. ಸೊ ನೀರಿಗೆ ಸಬ್ಜಾ ಸೀಡ್ಸ್ ಹಾಕೊಂಡು ಅದನ್ನೇ ಕುಡಿತಿದ್ದೀನಿ ಬೆಳಗ್ಗೆಯಿಂದ. ನೀರು ಬಿಟ್ಟರೆ ಬೇರೆ ಏನೂ ತಿಂದಿಲ್ಲ. ಸೊ ಇನ್ನೂ ಐ ಥಿಂಕ್ ಈಗ ನಾನು ಶೂಟ್ ಮಾಡ್ತಿರೋ ಟೈಮ್ ಒಂದು 2:30. ಸೊ ಇನ್ನು 3:30, 4:30, 5:30, 6:30, 4 ಅವರ್ ಕಾಯ್ಬೇಕು ನಾನು. ಸೊ 4 ಅವರು ಕಾದಾದ್ಮೇಲೆ ದೇವಸ್ಥಾನ. ಸೊ ಗೈಸ್, ಈಗ ಜಯಂತ್ ಮನೆಗೆ ಮೀನ್ ತರಕಂತ ಹೋಗ್ತಾ ಇದೀವಿ. ತಿನ್ನಕ್ಕಲ್ಲ, ಸಾಕಕ್ಕೆ. ಸೊ ಈಗ ಮೀನ್ ಅಂಗಡಿಗೆ ಹೋಗಿ ಮೀನ್ ಅಂಗಡಿಗೆ ಹೋದ್ಮೇಲೆ ಮತ್ತೆ ಮುಂದಿನ ಬ್ಲಾಗ್. ಗೈಸ್, ಡೊನಾಲ್ಡ್ ಡಕ್ ಸೊ ಮತ್ತೆ ಮನೆಗೆ ಬಂದಾಯಿತು. ಸೊ ಸ್ವಲ್ಪ ಬ್ಯಾಕ್ ಪೇನ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ಲೈಟಾಗಿ. ಸೊ ಅದಕ್ಕೆ ಮತ್ತೆ ಮಲ್ಕೊಂಡಿದ್ದೀನಿ. ಸೊ ಈಗ ಪಟ್ಟು ತೆಗ್ದಿರೋದನ್ನು ಸ್ವಲ್ಪ ಮಾಡಿ ನಡಿಬೇಕು. ಜಾಸ್ತಿ ಹೊತ್ತು ಕೂತ್ಕೊಳಂಗಿಲ್ಲ, ಜಾಸ್ತಿ ಹೊತ್ತು ನಡೆಯೋಂಗಿಲ್ಲ. ಸೊ ತೊಂದರೆ ಇಲ್ಲ. ಈಗ ಸದ್ಯಕ್ಕೆ ಮಕ್ಕ ತಗೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಊಟ. ಸೊ ಸದ್ಯಕ್ಕೆ ಇವತ್ತು ಇಷ್ಟ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ. ಇಷ್ಟ ಆದ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಹೊಸ ಸಿ ಯು. ಟಾಟಾ, ಬಾಯ್.